ಪ್ರೈಸ್ ದ ಲಾರ್ಡ್. ನಿಮ್ಮ ಸ್ಥಿತಿಯು ಬದಲಾಗುವಂತದ್ದಾಗಿದೆ ಪ್ರಿಯರೇ. ನೀವು ಹೀನ ಸ್ಥಿತಿಯಲ್ಲಿರಬಹುದು, ಹೋರಾಡ್ತಿರಬಹುದು, ಕಷ್ಟದಲ್ಲಿರಬಹುದು, ಮನುಷ್ಯರಿಂದ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿರಬಹುದು. ಆದರೆ ನಿಮ್ಮ ಸ್ಥಿತಿಯು ಬದಲಾಗುವಂತದ್ದಾಗಿದೆ. ಮನುಷ್ಯರು ಹೇಳಿರ್ತಾರೆ, ನಾನು ನಿಮ್ ಜೊತೆ ಇರ್ತೀನಿ, ಸಹಾಯ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ. ಆದ್ರೆ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ, ಭರವಸೆ ಕೊಟ್ಟವರು ಯಾಮಾರಿಸಿದವರಾಗಿರ್ತಾರೆ. ಆದ್ರೆ ಒಬ್ರು ಮಾತ್ರ ನಿಮ್ಮ ಜೊತೆಲಿದ್ದಾರೆ, ಅವರೇ ಸರ್ವಶಕ್ತನಾದ ದೇವರು. ಅವರು ಯಾವಾಗಲೂ ತಾನು ಮಾಡಿದ ವಾಗ್ದಾನವನ್ನು ನೆರವೇರಿಸದೆ ಬಿಡೋದಿಲ್ಲ ಪ್ರಿಯರೇ. ಆತನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಅದೇ ವಾಕ್ಯ ಬರೆಯಲ್ಪಟ್ಟಿದೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಿಮ್ಮ ಸ್ಥಿತಿ ಏನೇ ಆಗಿರಲಿ, ಆದ್ರೆ ಒಂದು ಮಾತ್ರ ನೆನಪಿಡಿರಿ, ನಿಮ್ಮನ್ನು ಕರೆದವನು ನಂಬಿಗಸ್ತನಾಗಿದ್ದಾನೆ. ಆತನು ನನ್ನ ಕೈ ಬಿಡೋದಿಲ್ಲ, ಆತನನ್ನು ಬದಲಾಯಿಸ್ತಾನೆ, ಆತನ ನನ್ನ ಉನ್ನತ ಸ್ಥಿತಿಗೆ ತರ್ತಾನೆ ಅಂತ ನಂಬಿಕೆಯಿಂದ ಇರಿ. ಆತನೇ ನಿಮ್ಮನ್ನು ಬದಲಾಯಿಸುವವನಾಗಿದ್ದಾನೆ.